ಸತತವಾಗಿ 4ಕ್ಕೆ 4 ಗೆದ್ದು ನಮ್ಮ RCB ವಿಮೆನ್ಸ್ ಅವರು ಇನ್ನ ಟೇಬಲ್ ಟಾಪರ್ಸ್ ಆಗಿದ್ದಾರೆ. ಒಂಥರ ಕ್ರೇಜಿ ಪರ್ಫಾರ್ಮೆನ್ಸ್ ಗುರು. ಬ್ಯಾಟಿಂಗ್ ಅಲ್ಲೂ ಸೈ, ಬೌಲಿಂಗ್ ಅಲ್ಲೂ ಸೈ, ನಮ್ಮ ಹೌದು ಅನ್ಸ್ಟಾಪೇಬಲ್ ಅನ್ಬೀಟೇಬಲ್ ಟೀಮ್ ಅನ್ನೋ ತರ ಕಾಣಿಸ್ತಾ ಇದ್ದಾರೆ. ತಾಕತ್ತಿದ್ರೆ ಯಾರಾದ್ರೂ ತಡೀರಿ ನೋಡೋಣ ಅನ್ನೋ ತರ ಆಡ್ತಾ ಇದಾರೆ. ತುಂಬಾ ಖುಷಿ ಆಗುತ್ತೆ ಈ ತರ ಆಟ ಆಡ್ತಾ ಇದ್ರೆ. ಯಾಕಂತಂದ್ರೆ ಇವಾಗ ಅಂತೂ ಪ್ಲೇಯಿಂಗ್ ಎಲ್ಲ ನೋಡ್ಬಿಟ್ಟು ನನ್ಗಂತೂ ತುಂಬಾ ಖುಷಿ ಆಯ್ತು. ಬ್ಯಾಟಿಂಗ್ ಅಲ್ಲೂ ಡೆಪ್ತು, ಬೌಲಿಂಗ್ ಅಲ್ಲೂ ಡೆಪ್ತು. ನನ್ ಮಗನ್ ಇದೇ ಅಲ್ವಾ ಬೇಕಾಗಿರೋದು ಅನ್ನೋ ತರ ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್ ಗುರು ಇವತ್ತಂತೂ. ನಾನು ಲೈವ್ ಅಲ್ಲೂ ನಾವು ಮಾತಾಡ್ತಾ ಇದ್ವಿ, ಗ್ಯಾಪ್ ಅಲ್ಲಿ ನಾನು ಹಂಗೆ ಪ್ರೆಡಿಕ್ಷನ್ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಸ್ಮೃತಿ ಬಂದೋಣ ನೋಡಿ ಸಖತ್ತಾಗಿ ಆಡಿ 50+ ಆದ್ರೂ ಬರುತ್ತೆ ಅಂತ ಹೇಳ್ದೆ. ಗ್ಯಾಪ್ ಅಲ್ಲಿ 100 ಆಡಿದ್ರು ಹೇಳ್ಬೇಕಾಗಿತ್ತು ಗುರು. 96ಕ್ಕೆ ಔಟ್ ಆಗ್ಬಿಡ್ತಾರೆ. 4 ರನ್ನಿಂದ 100 ಮಿಸ್ ಆಯ್ತು. WPL ಹಿಸ್ಟ್ರಿಲೇ 100 ಇಂಡಿಯನ್ ಪ್ಲೇಯರ್ ಯಾರಾದ್ರೂ ಹೊಡಿತಾರೆ ಅನ್ಕೊಂಡ್ರೆ ನಮ್ಮ ಸ್ಮೃತಿ ಮಂದಣ್ಣ ಕಡೆ ಚಾನ್ಸ್ ಇತ್ತು. ಗ್ಯಾಪ್ ಅಲ್ಲಿ ಮಿಸ್ ಆಯ್ತು ಅಂತ. ಆಮೇಲೆ ನಾನು ಇನ್ಸ್ಟಾಲು ವಿಡಿಯೋದಲ್ಲೂ ಬಿಟ್ಟಿದ್ದೆ, ಏನಂದ್ರೆ ಡಿಫ್ರೆಂಟ್ ಮ್ಯಾಚ್ ವಿನ್ನರ್ಸ್ ಸಿಗ್ತಾ ಇದಾರೆ ಅಂತ. ಈ ಒಂದು ಮ್ಯಾಚ್ ಅಲ್ಲೂ ನೋಡಿ ನಿಮ್ಗೆ ಡಿಫ್ರೆಂಟ್ ಮ್ಯಾಚ್ ವಿನ್ನರ್ ಸಿಕ್ಕರು. ಯಾರಪ್ಪ ಅಂದ್ರೆ ನಮ್ಮ ಸ್ಮೃತಿ ಮಂದಣ್ಣ ಅವರು ಒಂಥರ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ರು ಅಂತ. ಸೊ ಲೈವ್ ಬರಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ವಿಡಿಯೋದಲ್ಲೇ ಎಲ್ಲ ಕೆಲವೊಂದ್ 2-3 ಟಾಪಿಕ್ಸ್ ಬೇರೆ ಇದಾವೆ. ಅಂಡರ್-19 ಇದೆ, ಆಮೇಲೆ RCBದು ಚಿನ್ನಸ್ವಾಮಿಯಲ್ಲೇ ನಡೀತಾ IPL ಮ್ಯಾಚಸ್, ಅದ್ರ ಬಗ್ಗೆ ಒಂಚೂರು ಅಪ್ಡೇಟ್ ಎಲ್ಲ ಬಂದಿದೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲೇ ಹೇಳೋಣ ಅಂತ. ಸ್ವಲ್ಪ ಲೆಂದಿ ಆಗ್ಬೋದು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಆಮೇಲೆ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಡೈರೆಕ್ಟ್ ಆಗಿ ಮ್ಯಾಚ್ ಬಗ್ಗೆನೆ ಬರೋಣ. RCB ವಿಮೆನ್ಸ್ ವರ್ಸಸ್ DC ವಿಮೆನ್ಸ್ ಮ್ಯಾಚ್ ಬಗ್ಗೆ ಬರೋಣ. ಏನಂದ್ರೆ ಈ ಕಡೆ RCB ಟಾಸ್ ಗೆಲ್ತಾರೆ, ಬೌಲಿಂಗ್ ತಗೋತಾರೆ. ಬಟ್ ನನಗೆ ಕ್ರೇಜಿ ಅನ್ಸಿದ್ದು ಗುರು ಅಂದ್ರೆ ಪ್ಲೇಯಿಂಗ್ ಗೆಲುವನ್ನು. ಏನಂದ್ರೆ ಹೇಮಲತಾ ಅವರು ಇರ್ಲಿಲ್ಲ, ಆಮೇಲೆ ಗ್ಯಾಪ್ ಅಲ್ಲಿ ಲಿನ್ಸೆ ಸ್ಮಿತ್ ಇರ್ಲಿಲ್ಲ, ಈ ಕಡೆ ಯಾರಪ್ಪ ಅಂದ್ರೆ ಅರುಂಧತಿ ರೆಡ್ಡಿ ಅವರು ಅನ್ವೆಲ್ ಅಂತ ಹೇಳಿದ್ರು, ಅವರು ಇರ್ಲಿಲ್ಲ. ಇವಾಗ ಅವ್ರ ಜಾಗಕ್ಕೆ ಯಾರೆಲ್ಲ ಬಂದ್ರು ಅಂದ್ರೆ ಜಾರ್ಜಿ ಅವಾಲ್ ಬರ್ತಾರೆ ಗುರು. ನಂಬರ್ 3 ಅಲ್ಲಿ ಅವರು ಸಖತ್ ಒಳ್ಳೆ ಪ್ಲೇಯರು, ನಮಗೂ ಬೇಕಾಗಿದ್ರು. ಲಿನ್ಸೆ ಸ್ಮಿತ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಂದ್ರೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲಿಲ್ಲ. ಜಾರ್ಜಿ ಅವಾಲ್ ಬರ್ತಾರೆ. ಆಮೇಲೆ ಈ ಕಡೆ ಸಯಾಲಿ ಮೇಡಮ್ ಬರ್ತಾರೆ. ಸಯಾಲಿ ಮೇಡಮ್ ಇನ್ನಾಗ್ತಾರೆ, ಪ್ರೇಮ ರಾವತ್ ಇನ್ನಾಗ್ತಾರೆ. ಇನ್ನು DC ಕಡೆಯಿಂದ ಓಪನರ್ಸ್ ಬರ್ತಾರೆ. ನಮ್ ಕಡೆ RCB ಬೌಲಿಂಗು ನಮ್ಮ ಬೆಲ್ ಮೇಡಮ್ ಏನಪ್ಪಾ ಅದು 5 ರನ್ ಫಸ್ಟ್ ಓವರ್ ಅಲ್ಲೇ 5 ರನ್ ಆಗಿರುತ್ತೆ. ದಾಡ ಬಾಡ ಅಂತ 2 ವಿಕೆಟ್ ತೆಗಿಬೇಕಾ. ಸ್ಪೆಷಲಿ ಈ ಕಡೆ ಲೀ ಮೇಡಮ್ ಅವ್ರದ್ದು ಅದು ಯಾರು ಔಟ್ ಸ್ವಿಂಗ್ ಗುರು, ಬಕ್ಕಂತ ಬೋಲ್ ಮಾಡ್ಬಿಡ್ತಾರೆ. ಲೇಟ್ ಸ್ವಿಂಗ್ ಅನ್ಕೊಳ್ಳಿ, ಅದು ಗ್ಯಾಪ್ ಅಲ್ಲಿ ಸೈಕು ಪ್ರಾಪರ್ ಯಾರ್ಕರ್ ಒಂಥರ ಲೆಗ್ ಸೈಡ್ ಇಂದ ಬುಕ್ ಅಂತ ಬಂದ್ಬಿಟ್ಟು ಬೋಲ್ಡ್ ಆಯ್ತು. ಆಮೇಲೆ ನೋಡ್ತೀನಿ ನೆಕ್ಸ್ಟ್ ಲಾರಾ ಉಲ್ಪಟ್ಟು ಅವ್ರ ಮೇಡಮ್ ಅವ್ರಿಗೆ ಯಾವ ತರ ಅಂತಂದ್ರೆ ಸೆಟ್ ಮಾಡ್ಬಿಟ್ಟು ಇನ್ಸೈಡ್ ಅಂದ್ರೆ ಇನ್ ಸ್ವಿಂಗ್ ಮಾಡ್ಬಿಟ್ಟು ಬಕ್ ಅಂತ ಬೋಲ್ ಮಾಡ್ಬಿಡ್ತಾರೆ. ಏನ್ ಕಲೆಗಳಪ್ಪ ನಮ್ಮ ಬೆಲ್ ಮೇಡಮ್ದು ಅಂತ. ಔಟ್ ಸ್ವಿಂಗ್ ಮಾಡಿ ಅವ್ಲ್ ಬೋಲ್ ಮಾಡ್ತಾರೆ, ಇನ್ ಸ್ವಿಂಗ್ ಮಾಡಿ ಲಾರಾ ಮೇಡಮ್ ಬೋಲ್ ಮಾಡ್ಬಿಡ್ತಾರೆ. ಇನ್ನು ಸೆಕೆಂಡ್ ಓವರ್ ಅಲ್ಲಿ ನಮ್ಮ ಸಯಾಲಿ ಮೇಡಮ್ ಅವ್ರ RCBಗೆ ಡೆಬ್ಯೂ ಮ್ಯಾಚ್ ಅನ್ನತ್ತಾರ. ಅವ್ರು ನೋಡಿದ್ರೆ ಈ ಕಡೆ ಜಮೀಮಾನ ಔಟ್ ಮಾಡ್ಬಿಡ್ತಾರೆ, ಮರಿಸನ್ ಕ್ಯಾಪ್ ನ ಔಟ್ ಮಾಡ್ಬಿಡ್ತಾರೆ. ಅದು ಬೋಲ್ಡ್ ಗುರು. 10 ರನ್ ಅಷ್ಟರಲ್ಲಿ ದಡ ಬಡ ಅಂತ 4 ವಿಕೆಟ್ ಹೋಗಿರುತ್ತೆ DC ಅವ್ರದ್ದು. ಎಲ್ರು 4 ವಿಕೆಟ್ ಬೋಲ್ಡೇ ಆಗಿರುತ್ತೆ. ಆ ತರ ಸಖತ್ ಬೌಲಿಂಗ್ ಅಂತ ಆ ಟೈಮಲ್ಲಿ. 10 ರನ್ 4 ವಿಕೆಟ್. ಇನ್ಯಾನ ಆಲ್ಮೋಸ್ಟ್ ಪಟಪಟ ಒಂದು ಶೆಫಾಲಿ ವರ್ಮಾ ಅವ್ರದ್ದು ಒಂದೇ ವಿಕೆಟ್ ಇರೋದ್ರೆ ಅದೊಂದು ತೆಗೆದ್ ಬಿಟ್ರೆ ಬೇಗ ಮುಗಿಸ್ಬಿಟ್ಟು ಬೇಗ ನಾವು ಚೇಸ್ ಮಾಡ್ಬಿಡ್ತೀವಿ ಆ ತರ ಅನ್ಕೊಂಡಿದ್ದೆ. ಬಟ್ ಅಲ್ಲಿಂದ ಪವರ್ ಪ್ಲೇಯರ್ ಅಷ್ಟರಲ್ಲಿ ಗುರು 6 ಓವರ್ಗೆ 60 ರನ್ 4 ವಿಕೆಟ್. ಏನಪ್ಪ ಹಿಂಗೆಲ್ಲ ಆಡ್ತವ್ರಿ ಯಾರು ಗುರು ಅಂತಂದ್ರೆ ಶಫಾಲಿ ವರ್ಮಾ. ಏನ್ ಬ್ಯಾಟಿಂಗ್ ಅಪ್ಪ, ಭಯನೇ ಇಲ್ಲ ಅಂತ. 4 ವಿಕೆಟ್ ಹೋಗಿದೆ 10 ರನ್ಗೆ. ಆದ್ರೆ ಇಲ್ಲ ಗುರು, ನಾನ್ ಆಡೋದ್ ನನ್ನ ಆಟ ಆಡ್ತೀನಿ ಅಂತ ಆಡ್ಬಿಟ್ರು ಶಫಾಲಿ ವರ್ಮಾ. ಅವ್ರ ಜೊತೆ ನಿಕ್ಕಿ ಪ್ರಸಾದ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬೆಳೆಸೋಣ ಅಂತಿದ್ರು, ಬಟ್ ಅವ್ರು ಬೇಗ ವಿಕೆಟ್ ಹೋಗುತ್ತೆ ಅವ್ರದ್ದು. ಈ ಕಡೆ ಶಫಾಲಿ ವರ್ಮಾ ಮಾತ್ರ ಸಖತ್ತಾಗಿ ಆಡಿದ್ರು ಗುರು. ಅವ್ರ ಕಡೆ ಅವ್ರೊಬ್ರೆ ನಿಂತ್ಕೊಂಡು ಆಡಿದ್ದು 62 ರನ್ ಏನೋ ಹೊಡಿತಾರೆ 41 ಬಾಲ್ಗೆ. ಬಟ್ ಏನ್ ಗೊತ್ತಾ, ಅವ್ರ ವಿಕೆಟ್ ನಮ್ಮ ಬೆಲ್ ಮೇಡಮ್ ತೆಗಿತಾರೆ. 17 ಓವರ್ಗೆ 130 ರನ್ ಏನೋ ಆಗಿರುತ್ತೆ. ಆ ಟೈಮಲ್ಲಿ ಅವರು ಶಫಾಲಿ ವರ್ಮಾ ಔಟ್ ಆಗ್ತಾರೆ. ಬಟ್ ಇವ್ರು ಹೊಡೆದಿದ್ದು ಎಷ್ಟು ಹೇಳಿ, 20 ಓವರ್ಗೆ 166 ಹೊಡಿತಾರೆ ಗುರು. ಅಂದ್ರೆ ಇಲ್ಲಿ ಬಂತೆಲ್ಲಿ ರನ್ನು, ಯಾರು ಹೊಡೆದ್ರು ರನ್ಸು. ಇನ್ನು ನೆಕ್ಸ್ಟ್ ಅಂದ್ರೆ ಶಫಾಲಿ ವರ್ಮಾ ಆದ್ಮೇಲೆ ಅಂತಂದ್ರೆ ಈ ಕಡೆ ಹ್ಯಾಮಿಲ್ಟನ್ ಗುರು, ಲೂಸಿ ಹ್ಯಾಮಿಲ್ಟನ್ DC ಪರವಾಗಿ ಡೆಬ್ಯೂ ಮ್ಯಾಚ್ ಅಲ್ಲೇ ಮೇಡಮ್ ದಡ ಬಡ ಅಂತ ಒಂದು 36 ರನ್ ಹೊಡಿತಾರೆ. ಕೊನೆಯಲ್ಲಿ ಅದೇ 166 ರನ್ ಹೊಡಿತಾರೆ 20 ಓವರ್ಗೆ. ಇನ್ನು ಬೌಲಿಂಗ್ ನಮ್ಮ ಬೆಲ್ ಮೇಡಮ್ 3 ವಿಕೆಟ್ ತೆಗೆದ್ರು. ಬೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡ್ತಾ ಇದಾರೆ. ಆಮೇಲೆ ಪ್ರೇಮ ರಾವತ್ ಅವ್ರ ಕಡೆಯಿಂದ 2 ವಿಕೆಟ್ ಬರುತ್ತೆ ಗುರು. ಆಮೇಲೆ ಸಯಾಲಿ ಅವ್ರ ಕಡೆಯಿಂದ ಪ್ರಾಪರ್ 3 ವಿಕೆಟ್ ಚಿಂದಿ ತರ ಬೌಲಿಂಗ್ ಮಾಡಿದ್ರು. ಶ್ರೇಯಾಂಕಾ ಮೇಡಮ್ ಅವರು ಸ್ವಲ್ಪ ಚಿನ್ಕುರಳಿ ಮೇಡಮ್ ಒಂಚೂರು ಇವತ್ತು ದಿನ ಇಲ್ಲ ಅಂತ, ಆಫ್ ಡೇ ಅಂತ ಹೇಳ್ಬೋದು. ಒಟ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು ನಮ್ಮ ವಿಮೆನ್ಸ್ ಬೌಲಿಂಗ್ ಅಲ್ಲಿ ಅಂತ. ಸಖತ್ತಾಗಿ ಮಾಡಿದ್ರು ಅಂತ. 167 ರನ್ ಏನು ನಮ್ಗೆ ಟಾರ್ಗೆಟ್. ಈ ಕಡೆ RCB ವಿಮೆನ್ಸ್ ಕಡೆಯಿಂದ ನಮ್ಮ ಸ್ಮೃತಿ ಮೇಡಮ್ ಮತ್ತೆ ನಮ್ಮ ಗ್ರೇಸ್ ಹ್ಯಾರಿಸ್ ಇಬ್ರು ಓಪನಿಂಗ್ ಬರ್ತಾರೆ. ಏನಂದ್ರೆ ಇವತ್ತು ಲಕ್ಕಿ ಅಂತ ಹೇಳ್ಬೇಕು ನಮ್ಮ ಸ್ಮೃತಿ ಮೇಡಮ್ಗೆ. ಯಾಕಂದ್ರೆ ಗುರು 9 ರನ್ ಆಗಿರುತ್ತೆ,
ಆ ಟೈಮಲ್ಲಿ ಹ್ಯಾಮಿಲ್ಟನ್ ಅವರಲ್ಲಿ DRS ಮಿಸ್ ಮಾಡ್ಬಿಡ್ತಾರೆ ಗುರು, DC ಅವರು. ಅದು ಒಳ್ಳೆ ಚಾನ್ಸ್ ಸಿಕ್ತು ಅಂತ ನಮ್ಮ ಸ್ಮೃತಿ ಅವರಿಗೆ, ಲಕ್ಕಿ ಚಾನ್ಸ್ ಅಂತ ಹೇಳ್ಬೋದು ಆ ತರ. ಆಮೇಲೆ ಅಲ್ಲಿಂದ ಚಾನ್ಸೇ ಕೊಡ್ಲಿಲ್ಲ, ಚಾನ್ಸ್ಲೆಸ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. 96ರವರೆಗೂ ಹೋಗ್ತಾರೆ, ಬಟ್ ಗ್ರೇಸ್ ಹ್ಯಾರಿಸ್ ಕಡೆಯಿಂದ ರನ್ಸ್ ಬರಲಿಲ್ಲ, ಅವ್ರು ಬೇಗ ಔಟ್ ಆಗ್ಬಿಡ್ತಾರೆ. ಬಟ್ ಏನ್ ಗೊತ್ತಾ, 14 ರನ್ಗೆ 1 ವಿಕೆಟ್ ಇರೋದು, ಸೀದಾ 156 ರನ್ಗೆ 2ನೇ ವಿಕೆಟ್ ಹೋಗುತ್ತೆ. ಈ ಕಡೆ ಜಾರ್ಜ್ ಏವಾಲ್ ಆಮೇಲೆ ಸ್ಮೃತಿ ಮಂದಣ್ಣ ಕಡೆಯಿಂದ ಕ್ರೇಜಿ ಪಾರ್ಟ್ನರ್ಶಿಪ್ ಅಂತ ಬೆಳಿತೆ ಗುರು. 142 ರನ್ ಪಾರ್ಟ್ನರ್ಶಿಪ್, 90 ಬಾಲಲ್ಲೆಲ್ಲೋ ಬರುತ್ತೆ. ಅಬ್ಬಾಬಾ, ಇಬ್ರು ಆಲ್ಮೋಸ್ಟ್ ಅಲ್ಲೇ ಮುಗ್ದೈತಲ್ಲ ಮ್ಯಾಚ್, ಇನ್ನೇನೋ ಅನ್ನೋ ತರ. ಈ ಕಡೆ 96 ರನ್ ಹೊಡೆದ್ಬಿಟ್ಟು ನಮ್ಮ ಸ್ಮೃತಿ ಮಂದಣ್ಣ 100 ಹೊಡಿಯಕ್ ಹೋಗ್ತಾರೆ. ನಂದಿನಿ ಶರ್ಮಾ ಗ್ಯಾಪ್ ಅಲ್ಲಿ ಬೌಲಿಂಗ್ ಅಲ್ಲಿ ಹ್ಯಾಮಿಲ್ಟನ್ ಸಖತ್ತೊಳ್ಳೆ ಕ್ಯಾಚ್ ಹಿಡಿತಾರೆ ಗುರು, ಗಲ್ಲಿಲ್ ಅನ್ಸುತ್ತೆ, ಲವಕ್ ಅಂತ ಹಿಡ್ಕೊಂಡ್ ಬರ್ತಾರೆ. ಕೊನೆಯಲ್ಲಂತೂ ನಮ್ಮ ಜಾರ್ಜ್ ಏವಾಲು 4 ಎಲ್ಲ ಹೊಡ್ಬಿಟ್ಟು ವಿನ್ ಮಾಡಿಸ್ಕೊಡ್ತಾರೆ. 42 ಬಾಲ್ಗೆ 54 ಹೊಡಿತಾರೆ ಗುರು. ಇದೇ ಅಲ್ವಾ ಬೇಕಾಗಿರೋದು ನಂಬರ್ 3 ಅಲ್ಲಿ. ಒಟ್ನಲ್ಲಿ ಕ್ರೇಜಿ ಪರ್ಫಾರ್ಮೆನ್ಸ್ ಗುರು. 18.2 ಓವರ್ ಅಲ್ಲಿ 169 ಹೊಡಿತೀವಿ ನಾವು, ಅಂದ್ರೆ 167 ಟಾರ್ಗೆಟ್ ಎಲ್ಲ ಚೇಸ್ ಮಾಡ್ತೀವಿ. 10 ಬಾಲ್ ಇರೋಷ್ಟಲ್ಲೇ ಚೇಸ್ ಮಾಡ್ತೀವಿ. ಅಲ್ಟಿಮೇಟ್ ಬ್ಯಾಟಿಂಗ್ ಅಂತ ಹೇಳ್ಬೋದು. ಬೌಲಿಂಗು ಹಂಗೆ ಕ್ರೇಜ್ ಆಗಿತ್ತು, ಬ್ಯಾಟಿಂಗ್ ಅಂತೂ ಇನ್ನು ದುಪ್ಪಟ್ಟಾಗಿ ಸಖತ್ತಾಗಿ ಆಡಿದ್ರು ಅಂತ. ನನ್ಗೆ ಏನಂದ್ರೆ ಈ ಒಂದು ಮ್ಯಾಚ್ ಇಂದ ಪಾಸಿಟಿವ್ಸ್ ಅಂತೂ ತುಂಬಾ ಇದಾವೆ. ಸ್ಪೆಷಲ್ ಏನಂದ್ರೆ ಜಾರ್ಜ್ ಏವಾಲು ನಂಬರ್ 3 ಅಲ್ಲಿ ಬರೋದು ಗುರು. ಅದು ಏನಂದ್ರೆ ನಮ್ಗೆ ಬ್ಯಾಟಿಂಗ್ ಡೆಪ್ತ್ ಸಿಗುತ್ತೆ ಅಂತ. ಆಮೇಲೆ ಪ್ರೇಮ ರಾವತ್ ಬೌಲಿಂಗ್ ಅಲ್ಲಿ 2 ವಿಕೆಟ್ ಬಂದಿರೋದು, ಈ ಕಡೆ ಅರುಂಧತಿ ರೆಡ್ಡಿ ಇಲ್ಲದೆ ಇದ್ರು ಸಯಾಲಿ ಬಂದ್ಬಿಟ್ಟು ವಿಕೆಟ್ ಎಲ್ಲ ತೆಗೆಯೋದು, ಎಲ್ಲ ಒಂಥರ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಅಂತ ಗುರು. ಇದು ಖುಷಿ ಕೊಡುವಂತ ವಿಚಾರ. ಅಫ್ಕೋರ್ಸ್ ಸ್ವಲ್ಪ ನೆಗೆಟಿವ್ ಅಂತಲ್ಲ, ಇಂಪ್ರೂವ್ಮೆಂಟ್ಸ್ ಏನಪ್ಪಾ ಅಂದ್ರೆ ಕ್ಯಾಚಿಂಗ್ ಅಪ್ಪ. ಈ ಕಡೆ ಗೌತಮಿ ನಾಯಕ್ ನೋಡಿ 2 ಕ್ಯಾಚ್ ಬಿಡ್ತಾರೆ. ಸೊ ಆತರ ಕ್ಯಾಚ್ ಎಲ್ಲ ಬಿಡ್ಬಾರ್ದು ಗುರು. ಕ್ರೂಷಿಯಲ್ ಆಗಿ ಮ್ಯಾಚ್ ಎಲ್ಲ ಇರ್ತವೆ ಕೆಲವೊಂದು, ಆ ಟೈಮಲ್ಲೆಲ್ಲ ಕ್ಯಾಚ್ ಬಿಟ್ರೆ ಗೋವಿಂದ ಅನ್ನೋ ತರ ಆಗ್ಬಿಡುತ್ತೆ. ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರೆ, ಅದೊಂದ್ ಚೂರ್ ನೋಡ್ಕೋಬೇಕು. ಒಟ್ಟಲ್ಲಿ RCB ವಿಮೆನ್ಸ್ ಅವರು ಅಂತೂ 4-4 ಗೆದ್ದು ಸಖತ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ನವಿ ಮುಂಬೈಯಲ್ಲಿ ಇದು ಮುಗಿದೋಯ್ತು. ಇವಾಗ ನೆಕ್ಸ್ಟ್ ವಡೋದರಾದಲ್ಲಿದೆ. ಅದು ಏನಂದ್ರೆ ಸೋಮವಾರನೇ ಇದೆ ಗುರು. GG ಅಂದ್ರೆ ಗುಜರಾತ್ ಜೈಂಟ್ಸ್ ವಿಮೆನ್ಸ್ ಅವ್ರ ಜೊತೆಗೆ ಆಡ್ತೀವಿ ನಾವು. ಸಖತ್ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲೂ ಕೊಡ್ಲಿ, 5-5 ಗೆಲ್ತಾರ ಅಥವಾ ಏನಾದ್ರು GG ವಿಮೆನ್ಸ್ ಅವರು ನಮ್ಮ ವಿಜಯೋತ್ಸವಕ್ಕೆ ಏನಾದ್ರು ಅಡೆಚಣೆ ಮಾಡ್ತಾರ ನೋಡ್ಬೇಕು, ಅದಂತೂ ಸೈಕ್ ಆಗಿರುತ್ತೆ. ಇನ್ನು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಗೆ ಬರೋದಾದ್ರೆ ಅಂಡರ್-19 ಮ್ಯಾಚ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ. ನಮಗದು ಏನಪ್ಪಾ ಅದು ಒಂಥರ ಡಿಫ್ರೆಂಟ್ ಆಗೈತು ಅಂತ. ಸ್ಪೆಷಲಿ ಏನಂದ್ರೆ ಎಲ್ರಿಗೂ ಅನ್ಸಿರುತ್ತೆ ಬಾಂಗ್ಲಾದೇಶ ಅಲ್ವಾ ಆರಾಮಾಗಿ ಗೆಲ್ಬೋದಲ್ವಾ ಇಂಡಿಯಾ ಅಂತ. ಬಟ್ ಅವ್ರದ್ದು ಟೀಮ್ ಚೆನ್ನಾಗಿದೆ ಗುರು, ಬಾಂಗ್ಲಾದೇಶ ಅವ್ರ ಅಂಡರ್-19 ಟೀಮು ಚೆನ್ನಾಗಿದೆ ಅಂತ. ಇವತ್ತು ಏನಪ್ಪಾ ಅಂದ್ರೆ ನಮ್ಮ ಬಾಯ್ಸ್ ಸಖತ್ತಾಗಿ ಆಡಿದ್ರು, ಬಟ್ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು. ಕೊನೆಯಲ್ಲಂತೂ ಹಂಗು ಹಿಂಗು ಗೆದ್ರು ಅಂತ. ಯಾಕಂದ್ರೆ ಮಳೆಯಿಂದ ನಮ್ದು ಫಸ್ಟ್ ಇನ್ನಿಂಗ್ಸ್ 49 ಓವರ್ ವರೆಗೆ ಸೀಮಿತ ಆಗಿರುತ್ತೆ. ಎಷ್ಟಪ್ಪ ಅಂದ್ರೆ 238 ಅಷ್ಟೇ ಹೊಡಿತೀವಿ, ಇನ್ನೂ ಸ್ವಲ್ಪ ಜಾಸ್ತಿ ಹೊಡಿಬಹುದಾಗಿತ್ತೇನೋ ಅಂತ. ಬಟ್ 238 ಆಲ್ ಔಟ್ ಆಗ್ತೀವಿ. ಆಯುಷ್ ಮಾತ್ರ ಹೈ ಟೈಮ್ ಗುರು, ಪರ್ಫಾರ್ಮೆನ್ಸ್ ಬರ್ಲೇಬೇಕು. ಇವತ್ತು ಬರ್ಲಿಲ್ಲ, ಇವತ್ತು 6 ರನ್ ಏನೋ ಹೊಡೆದ್ರು. ಬಟ್ ವೈಭವ್ ಸೂರ್ಯವಂಶಿ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂತು, ಚೆನ್ನಾಗಿ ಬಂತು. 72 ಏನೋ ಹೊಡೆದ್ರು, ಕುಂಡು ಕಡೆಯಿಂದ 80 ಎಲ್ಲ ಬಂತು. ಓವರ್ ಆಲ್ ಆಗಿ ಒಂದು 238 ಹೊಡಿತೀವಿ, ಆಲ್ ಔಟ್ ಬೇರೆ ಆಗ್ತೀವಿ. ಈ ಕಡೆ ಬಾಂಗ್ಲಾದೇಶ ಅವರು ನಮಗೊಂದು ದಡಬಡ ಅಂತ ಹೊಡಿತಾ ಇರ್ತಾರೆ. 88 ರನ್ಗೆ 2 ವಿಕೆಟ್ ಏನೋ ಹೋಗಿರುತ್ತೆ. 17.2 ಎಕ್ಸಾಕ್ಟ್ಲಿ ಹೇಳ್ಬೇಕು ಅಂದ್ರೆ ಆ ಟೈಮಲ್ಲಿ ದೋ ಅಂತ ಮಳೆ ಬರುತ್ತೆ. ಅವ್ರಿಗೊಂಥರ ಪ್ಲಸ್ ಪಾಯಿಂಟ್ ಅಂದಾಗ, ಯಾಕಂದ್ರೆ 29 ಓವರ್ ಮ್ಯಾಚ್ ಆಗುತ್ತೆ, 165 ರನ್ ಟಾರ್ಗೆಟ್. ಅಂದ್ರೆ ಹತ್ತತ್ರ 70 ಬಾಲಲ್ಲಿ 75 ಹೊಡಿಬೇಕು, ಕೈಯಲ್ಲಿ 8 ವಿಕೆಟ್ ಇದೆ. ಇನ್ನೇನ್ ಯಾಕೆ ಅವ್ರಿಗೆ ಹೆವಿ ಪ್ಲಸ್ ಪಾಯಿಂಟ್ ಅನ್ನಂಗೆ ಅಲ್ವಾ ಅಂತ ಅನಿಸ್ತಾ ಇತ್ತು. ಆ ಟೈಮಲ್ಲೂ ಚೆನ್ನಾಗಿ ಆಡ್ತಾ ಇದ್ರು ಅವರು. ಬಟ್ ಸಡನ್ ಆಗಿ ಕೊಲೆಪ್ಸ್ ಆಗ್ಬಿಡುತ್ತೆ ಗುರು. 124 ರನ್ಗೆ 3 ವಿಕೆಟ್ ಇರೋರು ಸೀದಾ 146 ಆಲ್ ಔಟ್ ಆಗ್ಬಿಡ್ತಾರೆ. ನಾವು 18 ರನ್ ಇಂದ ಗೆಲ್ತೀವಿ. ಆ ಟೈಮಲ್ಲಂತೂ ನೀವು ನೋಡ್ಬೇಕು, ನಮ್ಮ ವೈಭವ್ ಸೂರ್ಯವಂಶಿ ಒಂದು ಕ್ಯಾಚ್ ಹಿಡಿತಾರೆ ಗುರು, ಅದು ಸೈಕ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂದ್ರೆ ಈ ಕಡೆ RCB IPL ಮ್ಯಾಚಸ್, ಆಮೇಲೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಏನಾದ್ರು ಚಿನ್ನಸ್ವಾಮಿಗೆ ಬರಬಹುದಾ ಅಂತ ಎಲ್ಲ ಕ್ವಶನ್ಗಳಿದ್ವು. ಇವಾಗ ಏನಂದ್ರೆ ಆಡಿಸ್ಬಹುದು ಗುರು, ಇಲ್ಲಿ ಮ್ಯಾಚ್ ನಡೆಸಬಹುದು ಅಂತ ಹೇಳ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಯಾರಪ್ಪ ಅಂದ್ರೆ ನಮ್ಮ ಗವರ್ಮೆಂಟ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ನಿನ್ನೆನೂ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. 4.5 crores ವೆಚ್ಚದಲ್ಲಿ ಎನೇಬಲ್ಡ್ ಏನೋ ಕ್ಯಾಮ್ರಾ ಎಲ್ಲ ಹಾಕ್ತಿದಾರಂತೆ. ಒಂಥರ ಖುಷಿ ಆಗುತ್ತೆ. ಅವರು ಶತಗತೆಯ ಪ್ರಯತ್ನ ಮಾಡ್ತಾ ಇದ್ರು, ಆ ಪ್ರಯತ್ನಕ್ಕೆ ಪ್ರತಿಫಲ ನಮ್ಮ ಗವರ್ಮೆಂಟ್ ಕಡೆಯಿಂದ ಬಂದಿದೆ ಅಂತ. ಆಮೇಲೆ ನಾಳೆ ಅಂತೂ ಅಫ್ಕೋರ್ಸ್ ಗೊತ್ತಿರೋದೆ, ಇಂಡಿಯಾ ವರ್ಸಸ್ ಈ ಕಡೆ ನ್ಯೂಜಿಲೆಂಡ್ ಡಿಸೈಡರ್ ಮ್ಯಾಚ್ ಇದೆ. ಮ್ಯಾಚ್ ಮುಗಿದ್ಮೇಲೆ ನಿಮ್ ಮುಂದೆ ಪ್ರತ್ಯಕ್ಷ ಆಗ್ತೀವಿ, ಲೈವ್ ಅಂತೂ ಫಿಕ್ಸ್ ಇರುತ್ತೆ. ಕಾರಣಾಂತರಗಳಿಂದ ಲೈವ್ ಇವತ್ತು ಆಗ್ಲಿಲ್ಲ, ನಾಳೆ ಅಂತೂ ಫಿಕ್ಸ್ ಇರುತ್ತೆ ಡಿಸೈಡರ್ ಮ್ಯಾಚ್. ಅದ್ರ ಬಗ್ಗೆ ನೀಟಾಗಿ ಮಾತಾಡ ಲೈವ್ ಅಲ್ಲಿ ಅಂತ. ಸೊ ಇದಾಗಿತ್ತು ಗುರು, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ ಮೇನ್ ಇವೆಂಟ್ಸ್ ಅಂತ. ಇನ್ನು ಈ ಒಂದು ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.